ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 47. ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಒಳಗಡೆ ಕಾಲಿಡ್ತಾ ಇದ್ದಂತೆ ಏಜೆ ಅವನ ಕಣ್ಗಳು ಮೊದಲು ಹುಡುಕಿದ್ದು ತನ್ನ ಮನದರಸಿಯನ್ನು. ಆದರೆ ಅವಳು ಅಲ್ಲೆಲ್ಲಿಯೂ ಕಾಣಿಸಲೇ ಇಲ್ಲ. ಸೋಫಾ ಮೇಲೆ ಕುಳಿತಿದ್ದ ಹೇಮ ಅವರಿಗೆ ಒಳಗೆ ಬರ್ತಾ ಇದ್ದಂತೆ ತನ್ನ ಮಗನ ಕಣ್ಗಳು ಅಡುಗೆ ಮನೆ ಕಡೆಗೆ ಹೋಗಿದ್ದು ಕಂಡು ಅವನು ಯಾರನ್ನ ಹುಡುಕ್ತಾ ಇರೋದು ಅಂತ ಅರಿವಾಗಿ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಏನು ಪುಟ್ಟ, ಯಾರನ್ನ ಹುಡುಕ್ತಾ ಇರುವ ಹಾಗಿದೆ ಎಂದು ನಗಲು ಅವರ ಮಾತುಗಳಿಗೆ ಎಚ್ಚೆತ್ಕೊಂಡ ಏಜೆ, ಇಲ್ಲ ಅಮ್ಮ, ಹಾಗೇನೂ ಇಲ್ಲ, ನಾನು ಯಾರನ್ನು ಕೂಡ ಹುಡುಕ್ತಾ ಇರಲಿಲ್ಲ. ನೀರು ಬೇಕಿತ್ತು ಕುಡಿಯೋಕೆ, ಅದಕ್ಕೆ ರೂಪಮ್ಮನ್ನ ನೋಡ್ತಾ ಇದ್ದೆ ಎಂದು ನೆಟ್ಟುಸಿರನ್ನ ಬಿಟ್ಟವನನ್ನು ಕಂಡು ನಗುತ್ತಾ, ರೂಪ ಒಂದು ಲೋಟ ನೀರು ತಗೊಂಡು ಬಾಮ ಅಂತ ಹೇಮ ಅವರು ಹೇಳಲು ಅಡುಗೆ ಮನೆಯಿಂದ ಹೊರಗೆ ಬಂದ ರೂಪ ಅವರು ಏಜೆ ಕೈಗೆ ನೀರಿನ ಲೋಟವನ್ನು ಕೊಟ್ಟು, ಊಟ ರೆಡಿಯಾಗಿದೆ ಏಜೆ, ಹೋಗಿ ಫ್ರೆಶ್ ಆಗಿ ಬಾ ಎನ್ನಲು ಮೀರಾ ಅಡುಗೆ ಮನೆಯಲ್ಲಿ ಇಲ್ಲ ಎಂದು ಅರಿವಾಗಿ, ಹಾಗಾದರೆ ಇನ್ನೂ ನೋವು ಕಡಿಮೆ ಆಗಿಲ್ಲ ಅನಿಸುತ್ತೆ, ಅದಕ್ಕೆ ಅವಳು ರೂಮಿನಿಂದ ಹೊರಗಡೆನೇ ಬಂದಿಲ್ಲ, ಇಲ್ಲ ಅಂದರೆ ಅವಳು ಹಾಗೆಲ್ಲ ಸುಮ್ಮನೆ ಮಲಗೋದಿಲ್ಲ ಎಂದು ಒಂದೇ ಕುಡುಕಿಗೆ ಬಾಯಿಗೆ ನೀರನ್ನು ಸುರಿದುಕೊಂಡವನು ತನ್ನ ರೂಮಿಗೆ ಓಡಿದನು. ಮೊದಲೇ ಅವಳಿಗೆ ತುಂಬಾ ನೋವಾಗಿತ್ತು. ನಾನು ನನ್ನ ಕೋಪದಿಂದ ಅವಳ ಮನಸ್ಸಿಗೆ ಮತ್ತಷ್ಟು ನೋವಾಗುವ ಹಾಗೆ ನಡ್ಕೊಂಡೆ. ಪಾಪ, ಮೊದಲೇ ನನ್ನ ನೋಡಿದರೆ ಸಾಕು ಹೆದರಿಕೊಂಡು ಅಮ್ಮನ ಸೆರಗು ಹಿಡ್ಕೊಂಡು ಓಡಾಡ್ತಾಳೆ. ಇನ್ನು ನಾನು ಕೋಪದಿಂದ ಹೀಗೆಲ್ಲ ನಡ್ಕೊಂಡ್ರೆ ಅವಳು ನನ್ನ ಹತ್ರ ಕೂಡ ಸುಳಿಯೋದಿಲ್ಲ ಎಂದು ಮೀರಾ ಬಗ್ಗೆ ಯೋಚಿಸ್ತಾ ರೂಮಿನೊಳಗಡೆ ಬಂದವನಿಗೆ ಅಲ್ಲೆಲ್ಲೂ ಕೂಡ ಮೀರಾ ಸುಳಿವೇ ಇರಲಿಲ್ಲ. ತಕ್ಷಣವೇ ಏನೋ ನೆನಪತವನ ಹಾಗೆ ಬಾಲ್ಕನಿಯಲ್ಲಿ ಬಂದು ನೋಡಲು ಅಲ್ಲೂ ಕೂಡ ಇರಲಿಲ್ಲ ಅವಳು. ಕೊನೆಗೆ ಬಾತ್ರೂಮ್ ಒಳಗೆ ಇರಬಹುದು ಅಂತ ನಿಧಾನವಾಗಿ ಬಾತ್ರೂಮ್ ಬಾಗಿಲ ಬಳಿ ನಿಂತು ಬಾಗಿಲಿಗೆ ಕಿವಿ ಇಟ್ಟು ಕೇಳಿದವನಿಗೆ ಒಳಗಿನಿಂದ ಯಾವುದೇ ಸದ್ದು ಕೇಳ್ತಾ ಇರಲಿಲ್ಲ. ತಕ್ಷಣನೇ ಬಾಗಿಲು ತೆಗೆದು ನೋಡಲು ಅಲ್ಲಿಯೂ ಕೂಡ ಕಾಣದೆ, ಅರೆ ಇದೇನಿದು, ಇವಳು ಎಲ್ಲಿಯೂ ಕಾಣ್ತಾ ಇಲ್ಲ ಅಂತ ಕೆಳಗಡೆ ಕೂಡ ಇರಲಿಲ್ಲ. ಈಗ ನೋಡಿದರೆ ರೂಮ್ನಲ್ಲಿ ಕೂಡ ಇಲ್ಲ, ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸ್ತಾ ಸೀದಾ ಓಡಿ ಕೆಳಗೆ ಇಳಿದು ಬಂದವನು ಅವನು ಮೀರಾ ಹುಡುಕಿಕೊಂಡು ಮೇಲೆ ಓಡಿ ಹೋಗಿದ್ದು ನೋಡಿದ ಹೇಮ ಅವರಿಗೆ ಈಗ ತನ್ನ ಮಗ ಮೀರಾ ಬಗ್ಗೆ ವಿಚಾರಿಸಲು ಕೆಳಗಡೆ ಬಂದೇ ಬರ್ತಾನೆ ಎಂದು ನಂಬಿಕೆ ಇದ್ದ ಕಾರಣ ಅವರು ಹೇಳಿದಂತೆ ರೂಮಿನೊಳಗಡೆ ಹುಡುಕಿ 5 ನಿಮಿಷದಲ್ಲಿ ಕೆಳಗೆ ಇಳಿದು ಬಂದ ಮಗನನ್ನ ಕಂಡು ಅವನಾಗೆ ಬಂದು ಕೇಳುವವರಿಗೆ ಏನೊಂದು ಕೂಡ ಮಾತನಾಡೋದು ಬೇಡ ಎಂದು ಸುಮ್ಮನೆ ಕುಳಿತಿದ್ದವರ ಪಕ್ಕದಲ್ಲಿ ಬಂದು ಕುಳಿತ ಏಜೆಗೆ ವಿಷಯ ಹೇಗೆ ಕೇಳೋದು ಎಂದು ಯೋಚಿಸ್ತಾ ಸುಮ್ಮನೆ ಕುಳಿತವನನ್ನು ಕಂಡು, ಇದೇನಿದು, ಫ್ರೆಶ್ ಆಗೋದು ಬಿಟ್ಟು ಹಾಗೆ ಬಂದಿದೆಯಾ ಎನ್ನಲು ಅಮ್ಮ ಅದು ಎಂದು ಸುಮ್ಮನೆ ಕುಳಿತವನ ಕಂಡು ನಗುತ್ತಾ ಒಳಗಿಂದ ಬಂದ ರೂಪ ಅವರು, ನಮ್ಮ ಏಜೆ ಹೆಂಡತಿ ರೂಮಿನೊಳಗಡೆ ಇಲ್ಲ ಅಂದರೆ ಹೇಗೆ ತಾನೇ ಇರೋದಕ್ಕೆ ಆಗುತ್ತೆ ಅವನಿಗೆ, ಅಲ್ಲ ಏಜೆ, ನೀನು ಕೂಡ ಮೀರಾ ಅವ್ರ ಮನೆಗೆ ಹೋಗಿದ್ದು ಕೇಳಿ ನೀನು ಕೂಡ ಅಲ್ಲಿಗೆ ಹೋಗಿರ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ನೋಡಿದರೆ ಮನೆಗೆ ಬಂದಿದ್ದೀಯಾ ಎಂದು ಅವನ ಮುಖವನ್ನು ನೋಡಿ ನಗಲು, ಅಂದರೆ ಇವಳು ಮನೆಯಲ್ಲಿ ಇಲ್ವಾ, ಅಲ್ಲ ಅವ್ರ ಮನೆಗೆ ಹೋಗೋವಳು ಒಂದು ಮಾತು ನನಗೆ ಹೇಳಿ ಕೂಡ ಹೋಗಿಲ್ಲ, ಹೋಗಬೇಕು ಅಂತ ಕೂಡ ಅವಳಿಗೆ ಅನ್ನಿಸ್ತಿಲ್ವಾ, ಹೋಗಲಿ ಬಿಡು, ಏನಿಷ್ಟು ದಿನ ಅವಳೇ ಇದ್ಲಾ ಎಂದು ಅವನ ಮನಸ್ಸಿಗೆ ಅವನೇ ಸಮಾಧಾನ ಪಡಿಸ್ಕೊಂಡು, ರೂಪಮ್ಮ ನನಗೆ ಹೊಟ್ಟೆ ತುಂಬ ಹಸಿವಾಗಿದೆ, ಮೊದಲು ಊಟ ಬಡಿಸಿ, ಆಮೇಲೆ ನೀವಿಬ್ಬರು ಕೂತ್ಕೊಂಡು ನಿಮ್ಮ ಸೊಸೆ ಬಗ್ಗೆ ಮಾತನಾಡಿ ಎಂದು ಕೋಪದಿಂದ ಡೈನಿಂಗ್ ಟೇಬಲ್ ಬಳಿ ನಡೆದನು. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ ಪ್ರಿಯಾ ಬೇಕು ಅಂತಾನೆ ಡೈನಿಂಗ್ ಟೇಬಲ್ ಬಳಿ ಬಂದು ಏಜೆಗೆ ಊಟಗೊಳಿಸಲು ನಿಂತಳು. ಅದನ್ನು ನೋಡಿದ ಏಜೆ ಮನೆಯಲ್ಲಿ ಮೀರಾ ಇಲ್ಲ ಎನ್ನುವ ವಿಷಯವೇ ಅವನ ತಲೆಯನ್ನು ಗೆಡಿಸಿತ್ತು. ಅದರ ಮಧ್ಯೆ ಪ್ರಿಯಾನ ನೋಡಿ ಕೋಪದಿಂದ ತಾನೇ ಸ್ವಲ್ಪ ಮೊಸರು ಅನ್ನವನ್ನು ಕಲಿಸ್ಕೊಂಡವನಿಗೆ ತಿನ್ನಲು ಮನಸ್ಸಾಗದೆ 2 ತುತ್ತು ಬಲವಂತವಾಗಿ ತಿಂದು ಕೈನ ತೊಳ್ಕೊಂಡು ತನ್ನ ರೂಮಿಗೆ ನಡೆದನು. ಪ್ರಿಯಾ ಎಷ್ಟೇ ಕೂಗಿದ್ರೂ ಕೂಡ ತಿರುಗಿ ಕೂಡ ನೋಡದೆ ರೂಮಿಗೆ ಬಂದ ಏಜೆ ಮೀರಾ ಮನೆಯಲ್ಲಿ ಇಲ್ಲ ಎನ್ನುವ ವಿಷಯವೇ ಅವನ ತಲೆಗೆಡಿಸಿ ಅವನ ಕೋಪವನ್ನು ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿತು. ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಎಸೆದು ಸೋಫಾ ಮೇಲೆ ತಲೆ ಹಿಡಿದು ಕುಳಿತವನಿಗೆ, ಅಲ್ಲ ಇವಳು ನನ್ನ ಏನೆಂದು ತಿಳ್ಕೊಂಡಿದ್ದಾಳೆ, ಬೇಡ ಬೇಡ ಅಂದರೂ ಹಠದಿಂದ ಅವಳನ್ನು ಮದುವೆಯಾಗಿ ಬೇಡ ಅಂತ ಅವಳಿಂದ ಎಷ್ಟೇ ದೂರ ಓಡಿದರೂ ಕೂಡ ಅವಳ ಮುಗ್ಧತೆಗೆ ನಾನು ಸೋತು ಜೀವನದಲ್ಲಿ ಮತ್ತೊಂದು ಹೆಣ್ಣನ್ನು ಮೆಚ್ಚಿಕೊಂಡು ಇವಳ ಜೊತೆಗೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡವನಿಗೆ ಈಗ ಒಂದು ಮಾತು ಕೂಡ ಕೇಳದೆ ಬಿಟ್ಟು ಹೋದರೆ ನಾನೀಗೆ ಇವಳನ್ನು ಬಿಟ್ಟು ದೂರ ಇರಬೇಕು
ಎಂದು ಜೋರಾಗಿ ಗೋಡೆಗೆ ಗುದ್ದಲು ಅವನ ಬಲಗೈ ಬೆರಳಿನ ಚರ್ಮ ಕಿತ್ತು ಸ್ವಲ್ಪ ರಕ್ತವೂ ಕೂಡ ಜಿಂಗಿತ್ತು. ನಂತರ ಅವನಿಗೆ ರೂಮಿಗೆ ಬಂದ ಪ್ರಿಯಾ, ಯಾಕೆ ಕಚ್ಚು, ನಾನು ಕೂಗಿದ್ರೂ ಕೂಡ ತಿರುಗಿ ನೋಡದೆ ಬಂದೆ. ಇಲ್ಲಿ ನೋಡು, ನನಗೆ ನಿನ್ನ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ. ದಯವಿಟ್ಟು ಆಚೆ ಹೋಗು. ಯಾಕೋ ಇಷ್ಟು ಹಠ? ಇನ್ನೂ ಎಷ್ಟು ದಿನ ಹೀಗೆ ಸಾಧಿಸ್ತೀಯ? ಇವಾಗ ಇಲ್ಲಿಂದ ಹೋಗ್ತೀಯಾ ಇಲ್ವಾ? ನಿನ್ನ ಮನೆಗೆ ಸೇರಿಸಿರೋದು ಅಮ್ಮ ಮಾತ್ರ, ನಾನಲ್ಲ. ನಾನು ಯಾವತ್ತೂ ಕೂಡ ನಿನ್ನ ಕ್ಷಮಿಸೋದೇ ಇಲ್ಲ. ಪ್ಲೀಸ್ ಹೊರಗೆ ಹೊರಟು ಹೋಗು ಅಂತ ಜೋರಾಗಿ ಕೂಗ್ತಾನೆ ಏಜೆ. ಅದರಿಂದ ಬೇಜಾರು ಮಾಡಿಕೊಂಡು ಪ್ರಿಯಾ ರೂಮಿಂದ ಹೊರಗೆ ಬರ್ತಾಳೆ. ಪ್ರಿಯಾ ಇವರನ್ನೇ ಗಮನಿಸ್ತಾ ಇದ್ದ ವಿದ್ಯಾ ಪ್ರಿಯಾನ ಕರ್ಕೊಂಡು ಗೆಸ್ಟ್ ರೂಮ್ಗೆ ಕರ್ಕೊಂಡು ಹೋಗಿ, ನೋಡು ಪ್ರಿಯಾ, ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು. ನಿನ್ನ ಅದೃಷ್ಟನೋ ಇಲ್ಲ ದೂರಾದೃಷ್ಟನೋ ಇವನಿಂದ ದೂರ ಆಗಿದೆಯಾ. ಆದರೆ ಈಗ ಮತ್ತೆ ನೀನು ಏಜೇನ ಪಡ್ಕೊಳ್ಳೋಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಮೀರಾ ಹೇಗೂ ಮನೆಯಲ್ಲಿ ಇಲ್ಲ. ಮನೆ ಊಟ ತಿಂಡಿ ಅಂದರೆ ಅವನಿಗೆ ತುಂಬಾ ಇಷ್ಟ. ಆ ಹಾಳಾದವಳು ಇವನಿಗೆ ಸ್ವಲ್ಪ ಹತ್ತಿರ ಆಗಿರೋದು ಆದ್ದರಿಂದಾನೆ. ಇನ್ಮೇಲೆ ಪ್ರತಿ ಅವನ ಕೆಲಸದಲ್ಲೂ ಕೂಡ ನೀನೇ ಇರು. ಹೇಗಾದರೂ ಸರಿ, ಸಮಯ ಸಿಕ್ಕಾಗ ಕರುಣೆಯಿಂದ ಅವನನ್ನು ಹತ್ತಿರ ಮಾಡ್ಕೊ. ಅರೆ, ನೀನು ಏನು ಹೇಳ್ತಾ ಇದೀಯಾ ಅಂತಾಳೆ ಪ್ರಿಯಾ. ನಾನು ಇನ್ನೊಂದು 20 ಡೇಸಲ್ಲಿ USA ಹೋಗ್ತಾ ಇದ್ದೀನಿ. ಇವನು ನನ್ನ ದ್ವೇಷ ಮಾಡ್ತಾನೆ ಅಲ್ವಾ, ಅದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನಾವು ಮದುವೆಯಾಗಿದ್ದಾನೆ. ಈಗ ಮದುವೆಯಾಗಿದ್ದಾನೆ. ಈಗ ಆ ರೀತಿ ಮಾಡೋದು ತಪ್ಪು. ಅಯ್ಯೋ ಪೆದ್ದಿ, ಅವನು ಮದುವೆ ಆಗಿರೋದು ಕೋಪದಲ್ಲಿ. ನಿಂಗೆ ಗೊತ್ತಿರಬೇಕಲ್ಲ, ಅವನಿಗೆ ಆ ಹಾಳಾದ ಮೀರಾ ಮೇಲೆ ಯಾವುದೇ ಪ್ರೀತಿ ಪ್ರೇಮ ಇಲ್ಲ. ನಮ್ಮತ್ತೆ ಬಲವಂತ ಮಾತ್ರನೇ ಮನೆಯಲ್ಲಿ ಇರಿಸ್ಕೊಂಡಿದ್ದಾನೆ. ಅವನು ನಿನ್ನ ಇನ್ನೂ ಪ್ರೀತಿಸ್ತಾ ಇದ್ದಾನೆ. ಅದಕ್ಕೆ ನಿನ್ನ ದೂರ ಮಾಡಿ ಯಾರನ್ನು ಕೂಡ ಒಪ್ಕೊಳ್ಳೋಕ್ಕೆ ಅವನಿಂದ ಸಾಧ್ಯ ಆಗ್ತಿಲ್ಲ. ಸ್ವಲ್ಪ ಯೋಚನೆ ಮಾಡು ಅಂತ ತನ್ನ ರೂಮ್ಗೆ ಹೊರಡ್ತಾಳೆ ವಿದ್ಯಾ. ಇತ್ತ ಏಜೆ ಕೋಪದಲ್ಲಿ ಹಾಗೆ ಬಾಲ್ಕನಿಯಲ್ಲಿ ಕುಳಿತು ಸಾಕಷ್ಟು ಸಿಗರೇಟ್ ಸುಟ್ಟವನಿಗೆ ತಕ್ಷಣವೇ ಏನೋ ನೆನಪಾದವನ ಹಾಗೆ ಕಾರ್ನ ಕೀ ತಗೊಂಡು ಹಾಗೆ ಕೆಳಗಡೆ ನಡೆದನು. ಏಜೆ ಕಾರಿನಲ್ಲಿ ಕೀ ಹಿಡಿದು ಹೊರಗೆ ಬಂದಾಗ ಮನೆಯ ಎಲ್ಲರೂ ಕೂಡ ಆಗಲೇ ನಿದ್ದೆಗೆ ಜಾರಿದ್ರು. ಮನೆಯಿಂದ ಹೊರಗೆ ಹೊರಟ ಏಜೆ ಕಾರು ಮಧ್ಯರಾತ್ರಿ ಹೊತ್ತಿಗೆ ಬಂದು ನಿಂತಿದ್ದು ಮೀರಾ ಮನೆಯ ಎದುರಿಗೆ. ಮಧ್ಯರಾತ್ರಿ ಸುಮಾರಿಗೆ ಮೀರಾ ಮನೆಯ ಬಳಿ ಬಂದ ಏಜೆ ಈಗ ಒಳಗಡೆ ಹೇಗೆ ಹೋಗೋದು ಎಂದು ಚಿಂತೆಯಾಗಿತ್ತು ಏಜೆಗೆ. ಕಾರಿನಿಂದ ಕೆಳಗಿಳಿದು ಬಂದವನಿಗೆ ಎಲ್ಲರೂ ಮಲಗಿರ್ತಾರೆ ಅನಿಸುತ್ತೆ. ಈಗ ಹೇಗೆ ಹೋಗಿ ಎಬ್ಸೋದು ಎಂದು ಯೋಚನೆ ಮಾಡಿ ಅವರ ಮನೆಯ ಮುಂದಿನ ಕಾಂಪೌಂಡ್ನ ಹಾರಿ ಕೆಳಗೆ ನೆಗೆದು ನಿಧಾನವಾಗಿ ಹೆಜ್ಜೆ ಇಟ್ಟು ಮೊದಲ ಬಾರಿಗೆ ಬಂದಿದ್ದಾಗ ಮೀರಾ ಕೋಣೆ ಎಲ್ಲಿ ಇರೋದು ಎಂದು ತಿಳಿದು ನಿಧಾನವಾಗಿ ಆ ಕಡೆ ಹೆಜ್ಜೆ ಹಾಕಿದನು. ನಿಧಾನವಾಗಿ ಸುತ್ತಲೂ ಕಣ್ಣಾಡಿಸುತ್ತಾ ಮೀರಾ ಇರುವ ಕೋಣೆಯ ಕಿಟಕಿ ಬಾಗಿಲು ಹಾಕಿರದೇ ಇದ್ರೆ ಸಾಕಪ್ಪ ಎಂದು ನಿಧಾನವಾಗಿ ಕಿಟಕಿ ಬಾಗಿಲು ತೆರೆಯಲು ಲಾಕ್ ಹಾಕದೆ ಮಲಗಿದ್ರಿಂದ ಕಿಟಕಿ ತರ್ಕೊಂಡಿತು. ಸದ್ಯ ಎಂದು ನಿಟ್ಟುಸಿರು ಬಿಟ್ಟ ಏಜೆ ಕಿಟಕಿಯಿಂದ ತನ್ನ ಪತ್ನಿಯ ಮುಖವನ್ನು ಕಾಣಲು ಇಣುಕಿ ನೋಡಲು ರೂಮಿನ ತುಂಬ ಕತ್ತಲಾಗಿದ್ದರಿಂದ ಮೀರಾ ಮುಖ ಕಾಣಿಸಲಿಲ್ಲ. ಜೇಬಿನಿಂದ ತನ್ನ ಮೊಬೈಲ್ ತೆಗೆದು ತನ್ನ ಮೊಬೈಲ್ ಬೆಳಕನ್ನು ರೂಮಿನೊಳಗಡೆ ಬಿಡಲು ವಿಕ್ಕಿ ಮೀರಾ ಇಬ್ಬರು ಕೂಡ ಪುಟ್ಟ ಮಕ್ಕಳಂತೆ ಮಲಗಿರೋದು ಕಂಡು ವಿಕ್ಕಿ ಮೇಲೆ ಒಂದು ಕ್ಷಣ ಹೊಟ್ಟೆ ಕಿಚ್ಚು ಮೂಡಿತು. ನಿದ್ದೆಯಲ್ಲಿದ್ದ ಮೀರಾನ ಕಂಡು, ಆಹಾ, ಮಲಗಿರೋದು ನೋಡು, ನನ್ನ ನಿದ್ದೆಯಲ್ಲಿ ಹಾಳು ಮಾಡಿ ಇಲ್ಲಿ ಇವಳು ಮಾತ್ರ ಆರಾಮಾಗಿ ಮಲಗಿದೀಯಾ ಎಂದು ಕೋಪಿಸ್ಕೊಂಡ ಏಜೆ ಮೀರಾನ ಈಗ ಹೇಗೆ ಎಬ್ಸೋದು ಎಂದು ಯೋಚಿಸ್ತಾ ಸುತ್ತಲೂ ಕಣ್ಣಾಡಿಸಿದಾಗ ಎದುರು ಬಿದ್ದಿದ್ದ ಒಂದು ಪೇಪರ್ಗೆ ಸಣ್ಣ ಕಲ್ಲನ್ನು ತೆಗೆದುಕೊಂಡು ಸುತ್ತಿ ಕಿಟಕಿಯಿಂದ ಮೀರಾ ಕಡೆಗೆ ಎಸೆಯಲು ಅದು ಸೀದಾ ಹೋಗಿ ವಿಕ್ಕಿ ಮೇಲೆ ಬೀಳ್ತು. ಮಲಗಿದ್ದ ವಿಕ್ಕಿಗೆ ಎಚ್ಚರ ಆಯಿತು. ನಿಧಾನವಾಗಿ ಕಣ್ಣು ತೆರೆದವನಿಗೆ ಯಾರೋ ಕಿಟಕಿ ಬಳಿ ಮೊಬೈಲ್ ಬೆಳಕು ಹಿಡಿದು ನಿಂತಿರೋದು ಕಾಣಿಸಿತು. ಅರೆ, ಈ ಹೊತ್ತಿನಲ್ಲಿ ಕಿಟಕಿ ಬಳಿ ಯಾರು ನಿಂತಿರುವ ಹಾಗಿದೆ. ಒಂದು ವೇಳೆ ಕಳ್ಳನಾಗಿದ್ದರೆ? ಹಾಗೇನಾದರೂ ಆದರೆ ಇವತ್ತು ಅವನಿಗೆ ನನ್ನ ಕೈಯಿಂದಲೇ ಇದೆ ಅವನಿಗೆ ಎಂದು ನಿಧಾನವಾಗಿ ಬೆಡ್ ಮೇಲಿಂದ ಕೆಳಗೆ ಇಳಿದು ಹಾಗೆ ಮಂಡಿಯಲ್ಲಿ ನಡೆಯುತ್ತಾ ರೂಮಿನಿಂದ ಹೊರಗೆ ಬಂದನು. ಹೊರಗೆ ಬಂದ ವಿಕ್ಕಿ ತನ್ನ ಬ್ಯಾಟ್ ಹಿಡಿದು, ನಮ್ಮ ಮನೆಗೆ ಕದಿಯೋಕ್ಕೆ ಬರ್ತೀಯಾ? ಇವತ್ತು ಈ ಮಿನಿ ಹೀರೋ ಯಾರು ಎಂದು ನಿಮಗೆ ತೋರಿಸ್ತೀನಿ ಇರು ಎಂದು ಟ್ಯಾಬ್ ಹಿಡಿದು ಪಕ್ಕದಲ್ಲಿದ್ದ ಬ್ಯಾಟ್ನ ತೆಗೆದುಕೊಂಡವನು ಮನೆಯ ಹಿಂದಿನ ಬಾಗಿಲು ತೆಗೆದು ನಿಧಾನವಾಗಿ ಸದ್ದಾಗದಂತೆ ಹೊರಗೆ ಬಂದ ವಿಕ್ಕಿ ಮೀರಾ ರೂಮಿನ ಕಿಟಕಿ ಇರುವ ಕಡೆಗೆ ಬರಲು
ಪೇಪರ್ಗೆ ಕಲ್ಲು ತೆಗೆದುಕೊಳ್ಳುವ ಸಲುವಾಗಿ ಬಾಗಿ ಕಲ್ಲನ್ನು ಎತ್ಕೊಂಡು ತಲೆ ಮೇಲೆ ಎತ್ತಿದವನಿಗೆ ಬ್ಯಾಟ್ ಮೇಲೆ ಎತ್ತಿ ಹೊಡೆಯಲು ರೆಡಿಯಾಗಿ ನಿಂತಿರುವನು ವಿಕ್ಕಿ. ವಿಕ್ಕಿಯನ್ನು ಕಂಡು ಯಾರೋ ಕಳ್ಳ ಇರಬೇಕು ಎಂದು ಇನ್ನೇನು ಹೊಡೆಯಲು ಬ್ಯಾಟ್ ಮೇಲೆದ್ದಿದ್ದವನಿಗೆ ತನ್ನ ಹೀರೋ ಭಾವನ ಮುಖ ಕಂಡು ಅರೆ ಹೀರೋ ನೀವಾ ಎಂದು ಜೋರಾಗಿ ಕೂಗಲು ಅವನ ಬಾಯಿ ಮುಚ್ಚಿದ ಏಜೆ ನಿಧಾನಕ್ಕೆ ಯಾಕಿಷ್ಟು ಜೋರಾಗಿ ಕೂಗೋದು ಎನ್ನಲು ತನ್ನ ಬಾಯಿಂದ ಕೈ ಬಿಡಿಸಿಕೊಂಡ ಇದೇನಿ ಹೀರೋ ಬಾಬಾ ನೀವು ಇಷ್ಟೊತ್ತಲ್ಲಿ ಅದು ಹೀಗೆ ಬಂದಿರೋದು ಎನ್ನಲು ವಿಕ್ಕಿ ಮಾತಿಗೆ ಏನು ಹೇಳಬೇಕು ಎಂದು ತಡಬಡಿಸಿದ ಏಜೆ. ಅದು ನಿಮ್ಮ ಅಕ್ಕ ಅವಳೇ ನನ್ನ ಬರೋಕೆ ಹೇಳಿದ್ಲು. ಬೇಗ ಬರೋಕೆ ತುಂಬಾ ಟ್ರೈ ಮಾಡಿದೆ, ಆದರೆ ಏನು ಮಾಡೋದು, ತುಂಬ ಇಂಪಾರ್ಟೆಂಟ್ ಸೀನ್ ಮುಗಿಸ್ಕೊಂಡು ಬರೋಕ್ಕೆ ಇಷ್ಟೊತ್ತಾಯಿತು ಎಂದು ತನ್ನ ತಪ್ಪನ್ನು ಏನೂ ಅರಿಯದ ಮೀರಾ ಮೇಲೆ ಹಾಕ್ಬಿಟ್ಟ. ಅದು ಹೀರೋ ಎಂದು ಮುಂದೆ ಮಾತನಾಡಲು ಹೋದವನ ಇನ್ನೂ ಇವನ ಪ್ರಶ್ನೆಗಳಿಗೆ ಉತ್ತರಿಸ್ತಾ ನಿಂತರೆ ಎಲ್ಲಿ ತನ್ನ ಸತ್ಯ ಬಯಲಾಗ್ಬಿಡುತ್ತೆ ಎಂದು ಅರೆ ಇಷ್ಟೊತ್ತಿನಲ್ಲಿ ಅಷ್ಟು ದೂರದಿಂದ ಬಂದಿದ್ದೀನಿ, ಒಳಗೆ ಕರೆಯೋದನ್ನು ಬಿಟ್ಟು ಈ ಚಳಿಯಲ್ಲಿ ಇಲ್ಲಿಯೇ ನಿಲ್ಲಿಸಿರೋದು ಎಷ್ಟು ಸರಿ ಎನ್ನಲು ಅಯ್ಯೋ ಸಾರಿ ಭಾವ. ಅದು ಮಾತನಾಡುತ್ತಾ ಹಾಗೆ ನಿಂತುಬಿಟ್ಟ ಹೀರೋ. ಬನ್ನಿ ನೀವು ಒಳಗಡೆ ಎಂದು ರೂಮಿನೊಳಗೆ ಕರೆದುಕೊಂಡು ಬಂದನು ವಿಕಿ. ನಂತರ ಯಾರೋ ಕಿರಿಚಿದ ಧ್ವನಿ ಕೇಳಿ ಎಚ್ಚರವಾದ ಮೀರಾ ಎದ್ದು ಕುಳಿತು ಇನ್ನೇನು ಬೆಡ್ನಿಂದ ಇಳಿದು ಹೊರಗೆ ಹೋಗಬೇಕು ಎಂದುಕೊಂಡವಳಿಗೆ ತನ್ನ ರೂಮಿಗೆ ವಿಕ್ಕಿ ಜೊತೆಗೆ ಏಜೆ ಬರ್ತಾ ಇರೋದು ಕಂಡು ಒಂದು ಕ್ಷಣ ಆಶ್ಚರ್ಯ ಆಯಿತು. ನಿದ್ದೆಯಿಂದ ಎದ್ದಿರೋದಕ್ಕೆ ನಿದ್ದೆ ಕಣ್ಣಿನಲ್ಲಿ ಹಾಗೆ ಕಾಣ್ತಾ ಇರಬೇಕು ಎಂದು ಸರಿಯಾಗಿ ಎದ್ದು ನಿಂತು ಕಣ್ಣುಜ್ಜಿಕೊಂಡವಳಿಗೆ ಎದುರು ನಿಂತ ಗಂಡನನ್ನು ಕಂಡು ಒಂದು ಕ್ಷಣ ಆಶ್ಚರ್ಯವಾದರೂ ಒಂದು ಕಡೆ ಬೆಳಗ್ಗೆ ಅವನು ತನ್ನೊಡನೆ ನಡ್ಕೊಂಡ ರೀತಿ ನೆನಪಾಗಿ ಅವಳ ಕಾಲುಗಳಲ್ಲಿ ನಡುಕ ಉಂಟಾಗಿತ್ತು. ಮೀರಾ ಬಳಿಗೆ ಬಂದ ವಿಕ್ಕಿ ಆಗಿನಿಂದ ಏಜೆ ಮುಖವನ್ನೇ ನೋಡ್ತಾ ಮೈ ಮರೆತಿದ್ದ ಮೀರಾನ ಕಂಡು ಲೇ ಮೀರಾ ಏನೇ ಹಾಗೆ ನೋಡ್ತಾ ಇದೀಯಾ, ಏನು ನಮ್ಮ ಹೀರೋನ ತಿಂದ್ಬಿಡುವಂತೆ ಎನ್ನಲು ವಿಕ್ಕಿ ಮಾತಿಗೆ ಏಜೆ ಮುಖದಲ್ಲಿ ಮುಗುಳ್ನಗೆ ಮೂಡಿದರೆ ಅವಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಂಡಿತು. ಲೇ ಪಾಪ ಕಣೆ, ಯಾಕೆ ಹೀರೋನ ಸಿನಿಮಾ ರೀತಿಯಲ್ಲಿ ಇಷ್ಟೊತ್ತಿನಲ್ಲಿ ಮನೆಗೆ ಬರೋಕೆ ಹೇಳಿದ್ದು, ಪಾಪ ಅದು ಈ ಚಳಿಯಲ್ಲಿ ನೋಡು ಊಟ ಕೂಡ ಮಾಡದೆ ಬಂದಿದ್ದಾರೆ ಎನ್ನಲು ತಾನು ಯಾವಾಗ ಇವರನ್ನ ಬರೋಕೆ ಹೇಳಿದ್ದು ಎಂದು ಆಶ್ಚರ್ಯದಿಂದ ಏಜೆ ಮುಖವನ್ನು ನೋಡಲು ಅವಳ ನೋಟ ಅರ್ಥ ಮಾಡಿಕೊಂಡ ಏಜೆ ಬಿಟ್ಟರೆ ಇವನು ತನ್ನನ್ನೇ ಸಿಕ್ಕಿಸಿ ಹಾಕ್ಬಿಡ್ಬೋದು ಎಂದು ವಿಕ್ಕಿ ನಾನು ಮಾತನಾಡ್ತೀನಿ ನೀನು ಹೋಗು ಮಲ್ಗು ಟೈಮ್ ಆಯಿತು ಎನ್ನಲು ಸರಿ ಹೀರೋ ಎಂದು ಹೊರಗೆ ಹೊರಟ ವಿಕ್ಕಿ ಹೋಗುವ ಮುನ್ನ ತನ್ನ ಹೀರೋ ಭಾವನಿಗೆ ಊಟ ಕೊಡುವುದನ್ನು ಮರೆಯದೆ ತಿಳಿಸಿ ಮೀರಾಗೆ ತನ್ನ ರೂಮಿಗೆ ನಡೆದನು ವಿಕ್ಕಿ. ಈ ಕಥೆ ಮುಂದುವರಿಯುವುದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿದಷ್ಟು ಹೆಚ್ಚು ಟೈಮಿಂಗ್ಸ್ನ ನಾನು ಕೂಡ ಜಾಸ್ತಿ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.